ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತುಲಾರಾಶಿಯವರ ಡಿಸೆಂಬರ್ ಮಾಸದ ಭವಿಷ್ಯ ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ. ಮಾರ್ಗಶಿರ ಮಾಸ ಕೂಡ ಲಕ್ಷ್ಮಿಯ ಆರಾಧನೆಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಈ ಮಾರ್ಗಶಿರ ಮಾಸದಲ್ಲಾಗ್ತದೆ. ಎಕ್ಸ್ಪೆಷಲಿ ತುಲಾ ರಾಶಿಯವರು ಗುರುವಾರಗಳಂದು ಮಾರ್ಗಶಿರ ಮಾಸದ ವ್ರತವನ್ನು ಮಾಡಿದ್ದೇ ಆದಲ್ಲಿ, ಲಕ್ಷ್ಮಿಯ ವ್ರತವನ್ನು ಮಾಡಿದ್ದೇ ಆದಲ್ಲಿ ಖಂಡಿತವಾಗಿ ಧನರಾಜ್ಯ ಸಮೃದ್ಧಿ, ನಾನಾ ಸಂಕಷ್ಟಗಳು ದೂರ ಆಗುತ್ತೆ ಅಂತ ಹೇಳುತ್ತೆ. ಅದರಲ್ಲಿ ಯಾಕೆಂದರೆ ಶುಕ್ರನ ಅಧಿಪತ್ಯ, ಲಕ್ಷ್ಮಿಯ ತತ್ವ, ಇದು ಖಂಡಿತವಾಗಿ ನಿಮ್ಮ ಸಮಸ್ಯೆಗೆ ಒಂದು ತಿಲಾಂಜಲಿಯನ್ನು ಕೊಡ್ತದೆ. ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಖಂಡಿತವಾಗಿ ಮಾರ್ಗಶಿರ ಮಾಸದ ಗುರುವಾರಗಳಂದು ಬರ್ತಕ್ಕಂಥ ಈ ದಿನಗಳಂದು ಲಕ್ಷ್ಮಿಯ ಪೂಜೆಯನ್ನು ಮಾಡ್ತಕ್ಕಂಥವ್ರು ಷೋಡಶೋಪಚಾರ ಪೂಜೆಯ ವ್ರತದ ವಿಧಾನಗಳನ್ನು ನೋಡಿಕೊಂಡು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಯೂಶಲಿ ನಿಮಗೆ ಸಮಸ್ಯೆ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ. ಇದು ಅಷ್ಟೇ ಸತ್ಯ ಕೂಡ. ಶ್ರದ್ಧಾಭಕ್ತಿಗಳಿಂದ ತಾವು ಆರಾಧನೆಯನ್ನು ಮಾಡಿದ್ರೆ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಈ ತುಲಾರಾಶಿಯವರಿಗೆ ಮಾಸದ ಭವಿಷ್ಯವನ್ನು ನೋಡೋದಾದರೆ, ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಅದು ಕೂಡ ಶುಕ್ರ ಸ್ಥಿತವಾಗಿರ್ತಕ್ಕಂಥ ಸ್ಥಾನ ಸೂರ್ಯನೊಟ್ಟಿಗೆ ಬುಧನೊಟ್ಟಿಗೆ ಇರ್ತಕ್ಕಂಥದ್ದು. ಬುಧ ಸಹಿತವಾಗಿ 6ನೇ ತಾರೀಕು ಬದಲಾವಣೆಯನ್ನು ತಗೊಳ್ಳುತ್ತೆ. ಅದೇ ಕುಜ ಮತ್ತೆ ಅಸ್ತಂಗತನಾಗಿ 7ನೇ ತಾರೀಕು ಧನುರಾಶಿಗೆ ಪ್ರವೇಶವನ್ನು ತಗೊಳ್ಳುತ್ತೆ. ಹಾಗೆ ನೋಡಿ, ಕಾರ್ಯದಲ್ಲಿ ನಿಧಾನವಿತ್ತು ಗುರುಗಳೇ, ಹಣಕಾಸು ವಹಿವಾಟುಗಳು ಕೂಡ ಸ್ವಲ್ಪ ಸಾಲದಿಂದ ಕೂಡಿತ್ತು ಅಂತಕ್ಕಂಥವ್ರಿಗೆ, ತುಲಾರಾಶಿಯವ್ರಿಗೆ ಶನಿಯ ವಕ್ರ ತ್ಯಾಗದ ಬಿಡುಗಡೆಯಿಂದಾಗಿ ಖಂಡಿತವಾಗಿ ನಿಮ್ಮ ಕೆಲಸ ಕಾರ್ಯಗಳು ಸುಲಲಿತವಾಗಿ ನಡೀತದೆ. ಜೊತೆಗೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತದೆ. ಗುರು ನೋಡಿ 5ನೇ ತಾರೀಕು ಕಟಕ ರಾಶಿಯಿಂದ ಮತ್ತೆ ಮಿಥುನ ರಾಶಿಗೆ ವಕ್ರನಾಗಿ ಪ್ರವೇಶವನ್ನು ಮಾಡೋದ್ರಿಂದ ಗುರುವಿನ ದೃಷ್ಟಿ ಸಹಿತವಾಗಿ ನಿಮ್ಮ ಮೇಲೆ ಬೀಳುತ್ತೆ. ಅಂದರೆ ಲಗ್ನದ ಮೇಲೆ ಬೀಳೋದ್ರಿಂದ ಗುರುವಿನ ಆಶೀರ್ವಾದ, ಅಟ್ಲೀಸ್ಟ್ ಒಂದು ಹ್ಯಾಂಡ್ ಹೋಲ್ಡಿಂಗ್ ಅಂತಕ್ಕಂಥದ್ದು ಇರ್ತದೆ. ಬಟ್ ನಿಧಾನವಾಗ್ಬೋದು, ಆದರೆ ಪ್ರಧಾನವಾಗ್ತಕ್ಕಂಥದ್ದು ಇರ್ತದೆ. ಯಾರು ತುಲಾರಾಶಿಯಲ್ಲಿದ್ದೀರೋ ನೋಡಿ, ಈಗಾಗಲೇ ಶುಕ್ರ ಲಗ್ನಾಧಿಪತಿ 20ನೇ ತಾರೀಕು ಬದಲಾವಣೆಯನ್ನು ತಗೊಳ್ಳುತ್ತೆ. ಅಂದರೆ ಧನುರಾಶಿಗೆ ಪ್ರವೇಶವನ್ನು ಮಾಡ್ತದೆ. ಇಲ್ಲಿ ಕೊನೆಯ ಭಾಗದಲ್ಲಿ ಸೂರ್ಯ, ಬುಧ, ಶುಕ್ರ, ಕುಜ ಎಲ್ಲ ಸಹಿತವಾಗಿ ಧನುರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು. ಚತುರ್ಗ್ರಹಿ ಯೋಗ, 3ರ ಸ್ಥಾನ. ಎಫರ್ಟ್ ಈಸ್ ಮೋರ್ ಇಂಪಾರ್ಟೆಂಟ್. ತುಲಾರಾಶಿಯವರಿಗೆ ಎಷ್ಟು ಎಫರ್ಟ್ ಆಗ್ತಿರೋ ಅಷ್ಟು ಕೂಡ ನಿಮಗೆ ಲಾಭ ಲಭ್ಯತೆ ಇರ್ತದೆ ಖಂಡಿತವಾಗಿ. ಯಾಕೆಂದರೆ ಶುಕ್ರನ ಸ್ಥಾನ ನಿಮಗೆ ಕುಜನೊಟ್ಟಿಗೆ ಸೂರ್ಯನೊಟ್ಟಿಗೆ ಲಾಭಾಧಿಪತಿಯೊಟ್ಟಿಗೆ ಇರೋದ್ರಿಂದ ನಷ್ಟಾಧಿಪತಿ ಜೊತೆಯಲ್ಲೂ ಸೇರಿಕೊಳ್ಳುತ್ತೆ. ಇದು 9ರ ಅಧಿಪತಿ ಭಾಗ್ಯಾಧಿಪತಿ ಜೊತೆ ಸೇರೋದ್ರಿಂದ ಲಕ್ಷ್ಮೀ ಯೋಗದ ಪರಿಣಾಮ, ಉದಾದಿತ್ಯ ಯೋಗದ ಪರಿಣಾಮ, ಇವೆಲ್ಲವನ್ನು ನೋಡಿದ್ರೆ ಯೋಗಗಳಿದ್ದಾಗ ನಿಮಗೆ ಅರಿಷ್ಟಗಳು ದೂರ ಆಗುತ್ತೆ ಅಂತ ಶಾಸ್ತ್ರ ಹೇಳ್ತದೆ. ಗುರು ಸಹಿತವಾಗಿ ಹಂಸಯೋಗವನ್ನು ಕೊಟ್ಟು 9ರ ಸ್ಥಾನದಲ್ಲಿರ್ತಕ್ಕಂಥದ್ದು. 9ರ ಸ್ಥಾನ ವಕ್ರ ಗತಿಯಲ್ಲಿದ್ದಾಗ ನಿಮಗೆ ಸ್ವಲ್ಪ ನಿಧಾನವಾಗ್ತದೆ. 3 ಮತ್ತು 6ರ ಅಧಿಪತಿ 9ರ ಸ್ಥಾನ ಸ್ವಲ್ಪ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥದ್ದು ಕೂಡ ಇರ್ತದೆ. ಕೆಲಸದಲ್ಲಿ ಕೂಡ ಫ್ಲಕ್ಚುಯೇಟ್ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಕಾಣಿಸುತ್ತೆ. ಒಂದು ಬದಲಾವಣೆಗೆ ಪ್ರೇರೇಪಿತವಾಗಿರ್ತಕ್ಕಂಥ ಮಾಸ ತುಲಾರಾಶಿಯವರಿಗಿರ್ತಕ್ಕಂಥದ್ದಿದೆ. ಇನ್ನು ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಕುಜ ಧನಸ್ಥಾನದಲ್ಲಿದ್ದಾನೆ. ಮದುವೆ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತದೆ. ಆಫ್ಟರ್ ದಟ್ ನಿಮಗೆ ಕುಜ 7ನೇ ತಾರೀಕು ಬದಲಾವಣೆಯನ್ನು ಧನುರಾಶಿಗೆ 3ಯ ಭಾವಕ್ಕೆ ತಗೊಳ್ಳುತ್ತೆ. ಅಲ್ಲೂ ಕೂಡ ಮಾತುಕತೆಯ ವಿಚಾರದಲ್ಲಿ ವಿಳಂಬತೆ ಅಂತ ನೋಡಿದ್ವಿ. ಸ್ವಲ್ಪ ಕಮಿಷನ್ ಆಧಾರಿತ ವ್ಯಕ್ತಿಗೆ ಅಥವಾ ಟ್ರಾವೆಲಿಂಗಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಂದಗತಿಯ ಒಂದು ಚಾಲನೆ ಸಿಗ್ತಕ್ಕಂಥದ್ದು ಇರ್ತದೆ. ಬಟ್ ಎದುರಾಳಿಯ ವಿಚಾರದಲ್ಲಿ ಆಗಿರ್ಬೋದು, ನೆರೆ ಹೊರೆಯವರ ವಿಚಾರದಲ್ಲಿ ಆಗಿರ್ಬೋದು, ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಖಂಡಿತವಾಗಿ ನೀವು ಹಣಕಾಸಿನ ವಿಚಾರದಲ್ಲಿ, ಫ್ಯಾಮಿಲಿಯ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೋಬೇಕು.
ಬಟ್ ಕಾರ್ಯದಲ್ಲಿ ವಿಳಂಬತೆ ಇತ್ತು, ಅದು ಕಾರ್ಯದಲ್ಲಿ ಚೆನ್ನಾಗಿ ನಡೀತದೆ. ಬಟ್ ಸಾಲ ಮತ್ತೊಂದು ಇದ್ದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಮಾಡ್ತದೆ. 6ರ ಸ್ಥಾನದಲ್ಲಿ ಶನಿ ಇದ್ದಾನೆ, ಸೇವಾ ವೃತ್ತಿ ಕೆಲಸಗಳನ್ನು ಚೆನ್ನಾಗಿ ಮಾಡ್ತೀರಾ. ಅದೇ 6ರ ಅಧಿಪತಿ 9ರ ಸ್ಥಾನದಲ್ಲಿ ವಕ್ರನಾಗಿದ್ದಾನೆ. ಸ್ವಲ್ಪ ವಿಳಂಬತೆ, ಪದತ್ಯಾಗ, ಈ ಕೆಲಸದಲ್ಲಿ ಫ್ಲಕ್ಚುಯೇಟಿಂಗು ಇವೆಲ್ಲ ಕಾಣ್ತದೆ. ಬಟ್ ಶನಿಯ ಅಂಶವಿರೋದ್ರಿಂದ, ಯೋಗಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಪೊಟೆನ್ಷಿಯಾಲಿಟಿ ಸಿಗ್ತದೆ. ಅದಕ್ಕೆ ಶಿವನ ಆರಾಧನೆ ಮಾಡ್ಕೊಳ್ಳಿ, ಶನಿಯ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಮರಿಬೇಡಿ. ಖಂಡಿತವಾಗಿ ನಿಮಗೆ ಶುಭತ್ವ ಇರತಕ್ಕಂಥದ್ದು ನಾವು ನೋಡಿದ್ವಿ ಇವೆಲ್ಲ ಕೆಲಸ ಕಾರ್ಯಗಳಿಂದ. ಹಾಗೆ ಶುಕ್ರನ ಸಹಿತವಾಗಿ ಬದಲಾವಣೆಯನ್ನು ತೃತೀಯ ಭಾವಕ್ಕೆ ಹೋಗ್ತದೆ, ಸ್ವಲ್ಪ ಎನರ್ಜಿ ಬರ್ತದೆ. ಆದರೂ ಕೂಡ ಅಷ್ಟು ಉತ್ತಮತೆ, ಸಾಧಾರಣವಾಗಿರ್ತಕ್ಕಂಥ ಫಲಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗ್ತದೆ. ಬಟ್ ತುಲಾರಾಶಿ ವಕ್ರಗತಿಯ ಗುರು 6ರ ಅಧಿಪತಿ 9ರ ಸ್ಥಾನದಲ್ಲಿ ವಕ್ರನಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಪ್ರಯಾಣದಲ್ಲಿ, ಶುಭ ಕಾರ್ಯದಲ್ಲಿ ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತದೆ, ಅಡೆತಡೆಗಳನ್ನು ತೋರಿಸ್ತಕ್ಕಂಥದ್ದು ಇರುತ್ತೆ. ಗುರು ಶಾಂತಿ ಅಗತ್ಯವಾಗಿ, ಗುರುವಿನ ನಾಮಸ್ಮರಣೆ ಅಗತ್ಯವಾಗಿ ತುಲಾರಾಶಿಯವರು ಮಾಡ್ಕೋಬೇಕಾಗ್ತದೆ. ಸಂತಾನದ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆ, ರಾಹು ಪಂಚಮದಲ್ಲಿದ್ದಾನೆ, ಸಂತಾನದ ವಿಳಂಬತೆ, ಸ್ವಲ್ಪ ನಿಧಾನಗತಿ, ಮಂದಗತಿ ಆಗ್ತದೆ. ಗುರುವಿನ ದೃಷ್ಟಿ ಇರೋದ್ರಿಂದ ಜಾತಕಗಳನ್ನ ಪರಿಶೀಲನೆಯನ್ನು ಮಾಡಿಕೊಂಡು ಸಂತಾನದ ವಿಚಾರವನ್ನು ನೋಡಿಕೊಳ್ಳಿ. ಪಂಚಮ ಸ್ಥಾನದಲ್ಲಿ ರಾಹು ಇರೋದ್ರಿಂದ ನೋಡಿ, ಬುದ್ಧಿಯ ವಿಚಾರದಲ್ಲಿ ತೀಕ್ಷ್ಣವಾಗಿರ್ತಕ್ಕಂಥದ್ದು ಮಾಡ್ಕೋಬೇಕು. ಬಟ್ ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ. ಆ ಕ್ರಿಯೇಟಿವ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ, ಸೋಂಬೇರಿತನವನ್ನು ಬಿಟ್ಟು ಉಪಯೋಗಿಸ್ಕೊಂಡಿದ್ದೆ ಆದಲ್ಲಿ ಖಂಡಿತವಾಗಿ ತುಲಾರಾಶಿ ವಿಚಾರದಲ್ಲಿ ಯಶಸ್ಸು ಸಿಗ್ತದೆ. ಇನ್ನು ವಿದ್ಯಾರ್ಥಿ ವರ್ಗದವ್ರಿಗೆ ಒಂದು ಸ್ವಲ್ಪ ಒಂದು ಅರ್ಧ 50-50% ಇರತಕ್ಕಂಥದ್ದು ಇರುತ್ತೆ. ವ್ಯಾಪಾರಸ್ಥರಿಗೆ ಅದು ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಇನ್ನು ಮದುವೆ ವಿಚಾರಕ್ಕೆ ಬಂದಾಗ, ಮದುವೆ ವಿಚಾರದಲ್ಲೂ ಕೂಡ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥದ್ದು ತುಲಾರಾಶಿಯವರಿಗೆ ತೋರಿಸ್ತದೆ. ಶುಕ್ರನ ಸ್ಥಾನ ಧನಸ್ಥಾನದಲ್ಲಿರೋದ್ರಿಂದ ಸಣ್ಣ ಪುಟ್ಟ ಈ ಕಾರ್ಯಗಳು ನಡೀತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಹಣಕಾಸು ವಿಭಾಗಕ್ಕೆ ಅಲ್ಲೂ ಕೂಡ ಹಸ್ತಂಗತನಾಗಿದ್ದಾಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಡಿಸ್ತಕ್ಕಂಥದ್ದಿರುತ್ತೆ. ಫ್ಯಾಮಿಲಿ ಲೈಫು, ಹಣಕಾಸಿನ ವಿಚಾರದಲ್ಲೂ ಕೂಡ ಧನಾಧಿಪತಿ ಆಗಿರ್ತಕ್ಕಂಥ ಕುಜ ಸಹಿತವಾಗಿ ಹಸ್ತಂಗತನಾಗಿ ಪಾದಾರ್ಪಣೆಯನ್ನು ಅಂದರೆ ತೃತೀಯ ಭಾವಕ್ಕೆ ಹೋಗ್ತದೆ. ನೀವು ಹಣಕಾಸು ವಹಿವಾಟುಗಳು ಶ್ರಮ ವಹಿಸಿದರೆ ಮಾತ್ರ ಯಶಸ್ಸು ಸಿಗ್ತದೆ, ಇಲ್ಲಾಂದ್ರಿಲ್ಲ. ನೋ ಯೂಸ್. ತುಲಾರಾಶಿಯವರಿಗೆ ಶ್ರಮದಿಂದ ಲಾಭ, ಇಷ್ಟು ಹೇಳ್ಬೋದು. ಶ್ರಮವನ್ನು ಪಟ್ಟಿದ್ದೇ ಆದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ. ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿಗ್ತಕ್ಕಂಥಿರುತ್ತೆ. ಶತ್ರುವಿನ ದಮನವಾಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ. ಬಟ್ ಜೆಂಟಲ್ ನಾಲೆಜ್ಮೆಂಟ್ ಮತ್ತು ಕಾರ್ಯದಲ್ಲಿ ಸ್ವಲ್ಪ ನೀವು ಮಾಡ್ತಕ್ಕಂಥ ಕಾರ್ಯದಲ್ಲಿ ಅಂದರೆ ಆ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ಸ್ ಎನರ್ಜಿ ಜಾಸ್ತಿ ತೋರಿಸ್ತಕ್ಕಂಥದ್ದು ಇರ್ತದೆ. ಶನಿಯ 6ರ ಸ್ಥಾನ ಕೆಲಸಗಾರರಿಗೆ ಮುಳ್ಳಾಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಯಾವುದೇ ಶತ್ರುಭಾವವನ್ನು ನಿಮ್ಮ ನೆರೆಹೊರೆ ಕೆಲಸದ ಸ್ಥಳದಲ್ಲಿ ಹುಟ್ಟಾಕೊಳ್ತಕ್ಕಂಥದ್ದು ಬೇಡ. ಜಸ್ಟ್ ಲಿಮಿಟ್ ಇಟ್. ನಿಮ್ಮಲ್ಲಿ ಆ ಕ್ಷೇತ್ರದ ಆ ಶಕ್ತಿ ಇದ್ರೂ ಸಹಿತ ಜಸ್ಟ್ ಸಮಾಧಾನತೆಯನ್ನು ವಹಿಸ್ತಕ್ಕಂಥದ್ದು ತುಲಾರಾಶಿಯವರಿಗೆ ಭಾಳ ಮುಖ್ಯವಾಗ್ತದೆ. ಇನ್ನು ಮಿಕ್ಕ ವಿಚಾರಗಳನ್ನು ತಗೊಂಡಾಗ ಒಂದು ಸಾಧಾರಣವಾಗಿರತಕ್ಕಂಥ ಫಲಾನುಫಲಗಳಿರುತ್ತೆ. ಈ ಎಷ್ಟು ನಿಮಗೆ ಸಾಂತ್ವನ ಲಾಭ ಲಭ್ಯತೆ ಆಗಿರೋದ್ರಿಂದ ನೀವು ಗುರುತತ್ವ ಇರ್ತಕ್ಕಂಥ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಮಾರ್ಗಶಿರ ಮಾಸದ ಗುರುವಾರಗಳಂದು ನೋಡಿ, ಅದಕ್ಕೆ ಗುರುವಿನ ಆಶೀರ್ವಾದ ಲಭ್ಯ ಆಗಬೇಕು ಅಂತ ಮಾರ್ಗಶಿರ ಮಾಸದ ಗುರುವಾರಗಳಂದು ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದ್ರೆ ಸರ್ವ ಸಂಕಷ್ಟಗಳು ತಕ್ಕ ಮಟ್ಟಿಗೆ ನಿಮಗೆ ಅಭಿವೃದ್ಧಿ ಬರ್ತಕ್ಕಂಥದ್ದು ಇರ್ತದೆ. ಖಂಡಿತವಾಗಿ ಇವೆಲ್ಲ ವಿಚಾರಗಳು ನಿಮಗೆ ತಿಳಿಸಿದ್ದೇನೆ. ಸ್ವಲ್ಪ ಸಾತ್ವಿಕತೆಯನ್ನು ಬೆಳೆಸ್ಕೊಳ್ಳಿ, ಹುಂಬುತನವನ್ನು ಬಿಟ್ಟುಬಿಡಿ. ತುಲಾರಾಶಿಯವರು ಫ್ಲಕ್ಚುಯೇಟಿಂಗ್ ಕ್ಯಾರೆಕ್ಟರ್ನ ಬಿಡೋದ್ರಿಂದ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ. ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಲಭ್ಯವಾಗಲಿ, ಆ ತಾಯಿಯ ಲಕ್ಷ್ಮಿಯ ಕೃಪೆ ನಿಮಗೆ ಲಭ್ಯವಾಗಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.